ಸಂವಾದಗೋಷ್ಠಿಯ ಮುಖ್ಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸಿದ್ದರಾಮ ಸರ್ ಅವರು ವೇದಿಕೆಯನ್ನು ಸಿದ್ದರಾಮ ಸರ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಉಪಸ್ಥಿತರಲ್ಲಿ ಇರುವಂಥವರು ಕೂಡ ವೇದಿಕೆಯನ್ನು ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಂವಾದಕರಾಗಿ ಆಗಮಿಸಿರುವಂಥ ಶ್ರೀ ಗುರುರಾವ್ ದೇಸಾಯಿ ಸರ್ ಅವರು ವೇದಿಕೆಯನ್ನು ಅವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಇನ್ನೂರ ಅತಿಥಿಗಳಾಗಿರುವಂಥ ಸಂವಾದಕರಾಗಿ ಆಗಮಿಸಿರುವಂಥ ಶ್ರೀ ರೇಣುಕಾ ಕೋಡ್ಮುಖಿ ಅವರು ಕೂಡ ವೇದಿಕೆಯನ್ನು ಅವಲಂಬಿಸಿಕೊಳ್ಳಲು ಅಮರಚಿತ್ರ ಕಾದಂಬರಿಯ ನಾಟಕವನ್ನು ಆಗಿಸಿದ ನಿರ್ದೇಶಕರವರಿಗೆ ಮಾತುಕತೆ ಈ ಕಾರ್ಯಕ್ರಮದಲ್ಲಿ ಸಂವಾದಕರಾಗಿ ಆಗಮಿಸಿರುವಂಥ ರೇಣುಕಾ ಕೋಡ್ಮುಖಿ ಮತ್ತು ಗುರುರಾವ್ ದೇಸಾಯಿ ಸರ್ ಮತ್ತು ಸಿದ್ದರಾಮ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತಿಸುತ್ತಾ ಜಂಬಣ್ಣ ಅಮರಚಿತ್ರ ಅವರ ಚಿರಂಜೀವಿಯಾಗಿರುವಂಥ ರಾಜಶೇಖರ ಸರ್ ಅವರು ಕೂಡ ವೇದಿಕೆಯನ್ನು ನಡೆಸಬೇಕೆಲ್ಲ ಅಂತ ಹೇಳಿಕೊಳ್ತಾ ಇದ್ದೀವಿ. ಈ ಗೋಷ್ಠಿಯ ಮುಖ್ಯ ಘಟ್ಟ ಅಮರಚಿತ್ರ ಕಾದಂಬರಿಯ ನಾಟಕ ನಾಟಕದ ನಿರ್ದೇಶಕರೊಂದಿಗೆ ಮಾತುಕತೆ, ಅವರ ಸಂಸ್ಕೃತ ಕಿರುಪರಿಚಯ. ಸಿದ್ದರಾಮ್ ಕೊಪ್ಪಾರ್ ಸರ್ ಅವರು ರಾಯಚೂರು ತಾಲೂಕಿನವರು, ಕೊಪ್ಪಾರ್ ಗ್ರಾಮ ಅಂತೇಳಿ ಇಲ್ಲಿ ಜನನವಾಯಿತು. ಅವರು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಮತ್ತು ಹುಟ್ಟೂರಿನಲ್ಲಿ ಮತ್ತು ಪದವಿ ಶಿಕ್ಷಣ ರಾಯಚೂರಿನಲ್ಲಿ ಉನ್ನತ ವ್ಯಾಸಂಗ ಮುಗಿಸಿದರು. BMTCಯಲ್ಲಿ ಉದ್ಯೋಗಿಯಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು 30 ನಾಟಕಗಳನ್ನು ಅಭಿನಯಿಸಿ ಹಲವಾರು ಕಾರ್ಯಕ್ರಮದಲ್ಲಿ ಕೂಡ ಅವರು ತುಂಬ ಹೆಸರುವಾಸಿಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ನಿರ್ದೇಶಿಸಿದ ನಾಟಕಗಳು ಕೂಡ ಹಲವಾರು ನಾಟಕಗಳು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ನಂದಿಗಾಲಿ ಬಾಬು, ಕುರುಮಯ್ಯ ಅನುಕರಿಸಿದಡ್ಡಿ, ಊಟಗಾಲಿನ ಸದ್ದು ಮತ್ತು ಇಲ್ಲೇ ಇದ್ದವರು, ಹೀಗೆ ಮಾನಸ ಪ್ರಸ್ಥಾನ, ಪಂಚರಂಗಿ, ಹೀಗೆ ಹಲವಾರು ನಾಟಕಗಳನ್ನು ಕೂಡ ನಿರ್ದೇಶಿಸಿ ಸುಮಾರು 40 ನಾಟಕಗಳನ್ನು ಕೂಡ ಅವರು ನಾಡಿನಾದ್ಯಂತ ಪ್ರದರ್ಶನಗೊಂಡಿದ್ದಾರೆ. ಅದು ಸಂತೋಷದ ವಿಷಯ. ಅದಕ್ಕಾಗಿ ಅವರಿಗೆ ನಮ್ಮ ಕಡೆಯಿಂದ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ವೈಯಕ್ತಿಕವಾಗಿ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವರಿಗೆ ರಾಷ್ಟ್ರೀಯ ನಾಟಕೋತ್ಸವ 2 ಬಾರಿ ಬಹುಮಾನ ಕೂಡ ಪಡೆದಿದ್ದಾರೆ. ಅದು ಸಂತೋಷದ ವಿಷಯ. ಅದಕ್ಕಾಗಿ ಅವರ ಸಂಸ್ಕೃತ ಪರಿಚಯ ಕೂಡ ಮಾಡಿಕೊಳ್ಳಲಾಗುತ್ತೆ. ಈಗ ಈ ಗೋಷ್ಠಿಯನ್ನು ಕೂಡ ಸಂವಾದಕರಿಗೆ ಅವರಿಗೆ ಕಾರ್ಯಕ್ರಮ ನಡೆಸಿಕೊಂಡು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂವಾದದಲ್ಲಿ ಭಾಗವಹಿಸೋದಕ್ಕೆ ಖುಷಿ ಪಡ್ತೀನಿ. ಅದೇ ರೀತಿ ಮೊದಲನೇದಾಗಿ ನಮ್ಮ ಸಿದ್ದರಾಮ ಸರ್ಗೆ ಈ ನಮ್ಮ ಅಮರಚಿತ್ರ ಕೃತಿಗಳನ್ನು ನಾಟಕವಾಗಿ ಮಾಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಸರ್ಗೆ ಮೊದಲನೇದಾಗಿ ಒಂದು ಪ್ರಶ್ನೆ ಏನಂದ್ರೆ, ಸಾಕಷ್ಟು ಕೃತಿಗಳನ್ನ ನಾವು ಓದ್ತೀವಿ, ಆದರೆ ಎಲ್ಲ ಕೃತಿಗಳು ನಾಟಕವಾಗಿ ಬರೋದಿಲ್ಲ. ಹಾಗೆ ನಮ್ಮ ಅಮರಚಿತ್ರ ಒಂದು ಕೃತಿಯನ್ನು ನೀವು ನಾಟಕವಾಗಿಸಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಯಾವ ಒಂದು ಅಂಶ ನಿಮಗೆ ಕಾರಣವಾಯಿತು ಅಂತ? ಮೊದಲಿಗೆ ಎಲ್ಲರೂ ನಮಸ್ಕರಿಸ್ತೀನಿ. 3 ಜನಕ್ಕೆ ನಾನು ಈ ಸಭೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ನಮ್ಮ ಧರ್ಮ ಕೂಡ ನಾವೊಬ್ಬ BMTC ಕಂಡಕ್ಟರ್, ನಾನು ಓದಿಗ, ನಾನು ಗಂಡ. ನನ್ನ ಮನೆಗೆ ಒಬ್ಬ ಸಾಹಿತಿವರ್ತರ ರಾಮಣ್ಣ ಆರೈಜ. ಅವರು ನನ್ನ ಮನೆಗೆ ಬಂದಾಗ, ಏನಪ್ಪ ಇಷ್ಟೆಲ್ಲ ಬುಕ್ಸ್ ಇಟ್ಕೊಂಡಿದ್ಯಾ, ನೀವೊಬ್ಬ ರೈತರು ಹುಡುಗ ಆಗಿ ನಮ್ಮ ಜಮ್ಮಣ್ಣವ್ರ ಬುಕ್ ಒಂದಿವಲ್ಲಪ್ಪ ನಿಮ್ಮ ಹತ್ರ. ಜಮ್ಮಣ್ಣವ್ರು ಯಾರು ಸರ್? ಅಯ್ಯೋ ದಡ್ಡ, ನಾಡಿಗೆ ಪರಿಚಯ ಇರೋಂಥ ವ್ಯಕ್ತಿ, ಆ ವ್ಯಕ್ತಿ ಪರಿಚಯ ಇರೋದ್ರ ಅಪೂರ್ಣ. ನೀವು ಒಬ್ಬ ನಾಟಕಕಾರನಾಗಿ, ಒಬ್ಬ ಕಲಾವಿದನಾಗಿ ನೀನು ಜಮ್ಮಣ್ಣವ್ರ ಕಾದಂಬರಿ ಓದ್ಬೋದು. ಯಾವ ಕಾದಂಬರಿ ಓದ್ಬೋದು? ನಿಮ್ಮನೆ ಆಫೀಸ್ಗಳಲ್ಲಿ ಓದಿ ಫಸ್ಟ್ ಸರ್. ಬುಕ್ ಏನು ಸಿಗ್ತದೆ? ಬುಕ್ ನನ್ನ ಹತ್ರ ಒಂದು ಪೆಟ್ಟಿ ಇದೆ.
ಆ ಪ್ರತಿನ ನೀವು ಕಳಿಸ್ಕೊಡ್ತೀನಿ, ಜೆರಾಕ್ಸ್ ಪ್ರತಿ ಕಳಿಸ್ಕೊಡ್ತೀನಿ. ಅವರಿಗೂ ನಾನು ಅಭಿನಂದನೆಗಳು ತಲುಪಿಸ್ತೀನಿ ಈ ಸಭೆ ಮೂಲಕ. ಎರಡನೇದು ಜಮ್ಮಣ್ಣ ಅವರ ಕುಟುಂಬಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಯಾವ ಸಂದರ್ಭದಲ್ಲಿ ಹೋದ್ರು ಕೂಡ ನನ್ನ ಪ್ರೀತಿಯಿಂದ ಆಹ್ವಾನಿಸಿ ಅಲ್ಲಿ ಅಡಿಕೆ ಕೊಟ್ಟು ಟೀ ಕಾಫಿ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ನಾನು ನೋಡಿದ್ರೆ ಒಬ್ಬ ನಾಟಕಕಾರ ಅನ್ಸಲ್ಲ, ಕಲಾವಿದ ಅನ್ಸಲ್ಲ, ಸಾಮಾನ್ಯವಾಗಿ ನಾನು ಇದೇ ಜೋಡಿ ಹಾಕೊಂಡು ಹೋಗೋದು. ಅಷ್ಟೇ ಪ್ರೀತಿಯಿಂದ ಆಗಲೇ ಹಿರಿಯರು ಹೇಳ್ತಾ ಇದ್ರು, ಸರ್ ಒಂದು ಸರಳವಾಗಿ ಬನ್ನಿ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸಿ ನಮ್ಮನ್ನು ಸತ್ಕರಿಸ್ತಾ ಇದ್ರು. ಅಣ್ಣ ಕೂಡ ಇದ್ದಾರೆ ರಾಷ್ಟ್ರೀಯ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮೂರನೇದು ಈ ಭಂಡಾರಿ ಪ್ರಕಾಶ್ ಅವರಿಗೂ ಇಂಥ ಕಾರ್ಯಕ್ರಮನ ಅರೇಂಜ್ ಮಾಡಿದಾರಲ್ಲ ಅದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಹೆಚ್ಚು ಕಾರ್ಯಕ್ರಮಗಳು ಆಗ್ಬೇಕಾಗಿದೆ. ಇವತ್ತು ಜಮ್ಮಣ್ಣ ಸರ್ ಅಂತ ವ್ಯಕ್ತಿಗಳ ಬಗ್ಗೆ ಇವತ್ತಿನ ವರ್ತಮಾನದ ಕಾಲಘಟ್ಟಗಳ ಸವಾಲುಗಳಿಗೆ ಎದುರಾಗುವಂತ ಸಂದರ್ಭ ಇದು. ಎಷ್ಟೋ ಜನ ಸಾಹಿತಿಗಳು ಮುಖವಾಡ ಹಾಕಿ ಬರವಣಿಗೆ ಮಾಡ್ತಾರೆ, ಸೇಫ್ ಝೋನ್ ಇದ್ದಾರೆ. ಯಾಕೆ ವರ್ತಮಾನದ ಸಮಸ್ಯೆಗಳಿಗೆ ಮುಖಾಮುಖಿ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಒಬ್ಬ ಇಷ್ಟು ಹತಾಶನಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೃತಿಗಳು ಹುಟ್ಟುತ್ತವೆ, ಬರೀತೀವಿ, ಬರವಣಿಗೆಗೆ ಸ್ವಲ್ಪ ನಾವು ಬದುಕಬೇಕಲ್ಲ. ಎಂಟಿ ಮಕ್ಕಳಿದ್ದಾರೆ. ಒಬ್ಬ UGC ಪ್ರೊಫೆಸರ್ ಕೇಳ್ತಾನೆ, ಸ್ವಾಮಿ CGK ಅಂತ ಒಬ್ಬ ವ್ಯಕ್ತಿ ಅಂದಿನ ಅಧಿಕಾರದಲ್ಲಿದ್ದಂಥ ಇಂದಿರಾ ಗಾಂಧಿನ ಪ್ರಶ್ನೆ ಮಾಡಿ ನಾಟಕ ಬರೀತಾರೆ, ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ. ನೀವು ಯಾಕೆ ಹೂವು ಹಣ್ಣು ಸುಗಂಧಗಳ ಬಗ್ಗೆ ಬರೀತಾ ಇಲ್ಲ? ನೀನು ಕಾಲುಗಳ ಕಡೆಗೆ ರಕ್ತ ಹರಿತಾ ಇಲ್ಲ, ರಕ್ತದ ಬಗ್ಗೆ ಯಾಕೆ ಬರೀತಲ್ಲ? ದುರ್ನಾಥ ಬರ್ತಾ ಇದೆ, ಸುಗಂಧ ಯಾಕೆ ಬರೀತಾರೆ ಅಂತ ಪ್ರಶ್ನೆ ಮಾಡಿದ್ರೆ, ಇಲ್ಲಿ ನನ್ನ ಮಗ ಲಂಡನ್ನಲ್ಲಿ ಹೋಗ್ತಾನೆ, ನನಗೂ ಹೆಣ್ಣು ಹೋಗಿದೆ, ನನಗೆ 2 ಲಕ್ಷ ಸಂಬಳ ಬರುತ್ತೆ, ಕಳ್ಕೊಂಡು KS ಭಗವಂತರ ಮಕ್ಕಳಿಗೆ ಬಣ್ಣ ಬಡ್ಕೊಂಡು ಆಗಲ್ಲ. ಅಂದ್ರೆ ನಾವು ಬಡವ್ರ ಮಕ್ಕಳು ಇವತ್ತು ವರ್ತಮಾನದ ಸಮಸ್ಯೆಗಳಿಗೆ ನಾವು ಧ್ವನಿಯಾಗಕ್ಕೆ ಹೋಗಿ ನಾವು ಅರೆಸ್ಟ್ ಆಗ್ಬೇಕು. ಜಮ್ಮಣ್ಣವರು ಯಾವುದಕ್ಕೂ ಎಗ್ಗದೆ ವರ್ತಮಾನಕ್ಕೆ ಬಲಿ ಕೊಡ್ತಾ ಬಲಿ ಹಾಕ್ತಂತ ಬರವಣಿಗೆಗಳು ಮಾಡಿಕೊಳ್ಳುವಂತ ವ್ಯಕ್ತಿ. ನಾನು ಆಳವಾಗಿ ಓದಿಲ್ಲ, ನಾನೊಬ್ಬ ನಾಟಕ ಕಲಾವಿದ ಅಷ್ಟೇ. ಎಲ್ಲರೂ ಮಾತಾಡಿದ್ರು ಜಮ್ಮಣ್ಣವ್ರ ಬಗ್ಗೆ. ಯಾಕಂದ್ರೆ ಕಾವ್ಯಗಳ ಬಗ್ಗೆ ಮಾತಾಡಿದ್ರಿ, ಅವರ ಗಜಲ್ಗಳ ಬಗ್ಗೆ ಮಾತಾಡಿದ್ರಿ, ಅವರ ಬದುಕು ಬರಹಗಳ ಬಗ್ಗೆ ಮಾತಾಡಿದ್ರಿ. ನಾನು ಯಾವುದೇ ಟಿಪ್ಪಣಿ ಬಂದಿಲ್ಲ, ಹೀಗೆ ಖಾಲಿ ಕೈಯಲ್ಲಿ ಬಂದಿದ್ದೆ, ನಾನು ಏನೂ ಗೊತ್ತಿಲ್ಲ. ಈಗ ಬಂದಿದ್ರಿ, ಕಾದಂಬರಿ ಕೈಗೆ ಸಿಕ್ಕ ತಕ್ಷಣ ನಾನು ಓದಕ್ಕೆ ಶುರು ಮಾಡಿದನು. ಒಂದೇ ಪುಸ್ತಕಕ್ಕೆ ಓದಿ ಮುಗಿಸ್ತಾ ಇರುತ್ತಲ್ಲ, ಆ ಥರದಲ್ಲಿ ಕಾದಂಬರಿನ ಓದಕ್ಕೆ ಶುರು ಮಾಡಿದವನು ನಾನ್ ಸ್ಟಾಪಲ್ಲಿ ಓದಿ ಮುಗಿಸಿದೆ. ಅದು ನನಗೆ ಹೇಗೆ ಅನಿಸ್ತು ಅಂತಂದ್ರೆ, ಅದು ಕಾದಂಬರಿ ಎಲ್ಲ ನನ್ನ ಬದುಕು ಅನಿಸ್ತು. ನಾನು ಹಳ್ಳಿಗಾಡಿನಲ್ಲಿ ಇದ್ದೋದ್ರಿಂದ ಅಯ್ಯೋ ನಾನೇ ಇದ್ದೀನಲ್ಲ ಇದು ಸುತ್ತ. ಇದು ಕೆಲ ಸಮುದಾಯದ ಬದುಕು ಅನ್ನೋದನ್ನ, ಕೆಲ ಸಮುದಾಯದ ಶ್ರೇಷ್ಠ ಸಂಸ್ಕೃತಿನ ಕಟ್ಟಿ ಕೊಟ್ಟಿದ್ದಾರೆ ಕಾದಂಬರಿ. ಯಾಕಂದ್ರೆ ಒಂದು ಪರ್ವ ಸಮುದಾಯ ಅನ್ನೋದು ಅದು ನೆಪ ಮಾತ್ರದ್ದಾಗಿ ಎಲ್ಲರ ನೋವು ಕೂಡ ಅದರಲ್ಲಿ ಹೇಳುವಂತ ಯತ್ನ ಮಾಡಿದೆ. ಆ ಕಾಲದಲ್ಲಿ ನಾನು ಮೇಡಮ್ ಆಗಲೇ ಹೇಳಿದ್ರು, ಪ್ರತಿ ಹಂತವಾಗಿ ಪ್ರತಿಯೊಂದು ಕೋಡ್ ಮಾಡಿ ಮಾತಾಡಿದ್ದಾರೆ. ನಾಟಕ ಆಗಕ್ಕೆ ಏನು ಅನಿಸ್ತು ಅಂತಂದ್ರೆ, ನಾನು ಮಳೆ ಬಂದ್ರೆ ನಾಯಿ ಹೊಡ್ಕೊಂಡು ಬೇಟಾಡಕ್ಕೆ ಹೋಗ್ಬಿಟ್ಟಿದೆ. ಏನೋ 4 ಜನ ಸೇರ್ಕೊಂಡ್ಬಿಡೋದು ಮಳೆ ಬಂದ ತಕ್ಷಣ, ಚಿಕ್ಕ ಮರಿಗಳನ್ನ ಮೊಲ ಬೇಟಾಡಕ್ಕೆ ಹೋಗ್ತದೆ. ಆ ನಾಯಿಗಳು ಕಾಲಿಗೆ ಬಂದು ನಮ್ಗೆ ವರದಿ ಕೊಡುವಂಥದ್ದು ಸುದ್ದಿ ಈಗ ಜಮ್ಮಣ್ಣ ಕಾದಂಬರಿ ಕೊಡ್ತಾರೆ. ಆದ್ರೆ ಹಂದಿಗಳು ಕಾಲಿಗೆ ಸಿಗುವಂತ ಸಂದರ್ಭಗಳು ನಾಳೆ ಓಡೇ ತಿರುಗಾಡ್ತೀನಿ ಅನ್ನೋ ಮಟ್ಟಿಗೆ ಬರ್ತಾರೆ. ಈ ಕಾದಂಬರಿ ನಾನು ನಾಟಕ ಮಾಡಿಸ್ಬೇಕಲ್ಲ, ಈಗಾರು ನಾನು ನಾಟಕ ಅಲ್ಲ, ನಾನೇನ್ ಮಾಡೋದು ಆಯ್ತು ಅಂದ್ರೆ ಕೂತ್ಕೊಂಡು ದೃಶ್ಯವಾಯ್ತು. ಕಾದಂಬರಿ ಅದು ಕಾದಂಬರಿ ಆಗಲ್ಲ, ನನ್ನ ದೃಶ್ಯ ಕಾವ್ಯವಾಯಿತು. ಆ ದೃಶ್ಯ ಕಾವ್ಯವೇ ಅದು ವರಾಹಪುರ ಅಂತ ರೂಪಾಂತರ ಆಗಿ ಅದು ನಾಡಿನಾದ್ಯಂತ 40 ಪ್ರದರ್ಶನಗಳು ಕಂಡು ಅನೇಕ ಕಡೆಗೆ ಪಾರಿತೋಷಿಕಗಳು ಪಡೆದು ಬಾಂಬೆಯಲ್ಲಿ ನಾಟಕ ಪ್ರದರ್ಶನ ಆದರೆ ಆ ಬಾಂಬೆ ನಾಟಕ ಪ್ರದರ್ಶನದಲ್ಲಿ 14 ಪ್ರಶಸ್ತಿಗಳನ್ನು ಪಡೆಯುತ್ತಾರೆ. 20 ನಾಟಕ ಕಾಂಪಿಟೇಷನ್ ಮಾಡ್ತಾರೆ. ಎಲ್ಲ ಪತ್ರಿಕೆಗಳು ರಿವ್ಯೂ ಬರೀತಾರೆ. ಅದು ನಮ್ಮದಲ್ಲ, ನಮ್ಮ ಶ್ರಮ ಅಲ್ಲ, ಜಮ್ಮಣ್ಣ ಸರ್ ಶ್ರಮ. ಎಲ್ಲ ಕಾಲಕ್ಕೂ ಮೊಳಕೆ ಹೊಡೆಯುವಂತ ವಿಚಾರಗಳನ್ನ ಕಾದಂಬರಿಯಲ್ಲಿ ಕಟ್ಟಿಕೊಟ್ಟಿದಾರಲ್ಲ, ಅಲ್ಲಿ ವರ್ಗ ಸಂಘರ್ಷ ಬರುತ್ತೆ. ಕೆಲಸಮಾನದ ನಂಬಿ ಕೊಟ್ಟಂತ ಕುಲಕಸುಗಳನ್ನ ಅವ್ರನ್ನ ಹೇಗಾದ್ರೂ ಮಾಡಿ ತುಳಿಬೇಕಂತ ಹೇಳಿ
ಅವರು ಕೊರೂರನ ಸಂದಾಯ ಹಂದಿ ನಂಬಿಕೆ ಹೇಳಿದ್ರೆ ಹಂದಿಯಿಂದ ಮೆದುಳು ಸುದ್ದಿ ಹಬ್ಬಿಸಿ ಹಂದಿಗಳನ್ನು ಸಾಯಿಸ್ತಾರೆ. ಇನ್ನೇನ್ ಮಾಡ್ಬೇಕು ನಾವು ಅನ್ನೋಷ್ಟಿಗೆ ಇನ್ನೊಂದು ದಾರಿ ಹಿಡಿತಾರೆ, ಈಚಿನ ಮರಗಳು ಹಿಡಿತಾರೆ, ಪರಕೆಗಳು ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಈಗ ನಮ್ಮ ಮಕ್ಕಳು ಹಿಂಗೂ ಬಂದ್ರೆ ಹಿಂಗೂ ಬಂದ್ಬಿಟ್ರಲ್ಲ, ಏನಾದರೂ ಮಾಡಬೇಕು. ಅದನ್ನು ಹೆಂಗಡಗೌಡ ವ್ಯಕ್ತಿಗೆ ದುಃಖ ಕೊಟ್ಬಿಡ್ತಾರೆ. ಕೊರೂರು ಸಮಾಜದ ತೋಟದಂತ ಸೀನಿಯರ್ ಬಾವಿಯಲ್ಲಿರುವಾಗ ಇದು ಆಯ್ಕೆಟ್ಟಿನ ಜಾಗ, ಹೇಗಾರ ಮಾಡಿ ಅಲ್ಲಿ ನೀರಿಗೆ ಬರುತ್ತಿಲ್ಲ, ಯಾವುದು ಬರುತ್ತಿಲ್ಲ, ನಾವು ಆ ಜಾಗ ಆಕ್ರಮಿಸ್ಕೊಂಡ್ಬಿಟ್ರೆ ಎಂಟು ಡಿಪಾರ್ಟ್ ಅನುಕೂಲ ಆಗುತ್ತೆ ಅಂತ ಹೆಂಗಡಗೌಡ ಬದಲಾಯಿಸಿ ಹೆಂಗಡಗೌಡ ಆ ಕೊರೂರು ಮತ್ತೆ ಈ ಹಂಚಿ ಹೋದ್ರು. ಈಗ ನಾವು ಈಚೆ ಪಟ್ಟಿ ಗಂಟು ಅಲ್ಲಿ ಹೋಗಿ ಈಚೆ ಬರೋದು ಹೆಂಗಡಗೌಡ ಆಳುಗಳು ಕೈಕಾಲು ಮುಗಿಸ್ತಾರೆ. ಇನ್ನೇನು ಮಾಡೋದು, ಅದನ್ನು ಹೋಯ್ತು ಮೆಟ್ರೋ ಮ್ಯಾಕ್ಸ್ ಹೋಗ್ತಾರೆ. ಇಷ್ಟು ಮೆಟ್ರೋ ಮ್ಯಾಕ್ಸ್ ಹೋಗ್ತಾರೆ. ಯಾಕೆ ಆ ಆನ್ಲೈನ್ ಸರ್ ಡಿನಿ ಸರ್ ಹೇಳ್ತಾರೆ 12 ವರ್ಷದ ಮಗನಿಗೆ ತಲೆ ಮೇಲೆ ಬಿಸಿಲು ಹೊರಿಸು, ಮಗ ಇನ್ನೂ ತಲೆ ಮೇಲೆ ಮಾಸಾಗಿಲ್ಲ, ಬಿಸಿಲು ಹೊರಿಸ್ಬೇಡ. ಅವ ಹೇಳ್ತಾನೆ ಇನ್ನೊಬ್ಬ, ಇವತ್ತಾರ ನಾಳೆ ಒಲ್ಲೇಬೇಕಲ್ಲ, ಒಲ್ಲು ಬಿಡು. ಹೌದು ಮಗನೇ, ಯಾಕಂದ್ರೆ ಇದು ನಮ್ಮ ಧರ್ಮ, ಬೆಳಕು ನಮ್ಮ ಧರ್ಮ. ನಮ್ಮ ಬೆಳಕಲ್ಲೇ ಇವರು ಮದುವೆ ಮೂಸಿ ಮೆರವಣಿಗೆ ಎಲ್ಲ ಹಾಕ್ಬೇಕು. ನಾವು ಬೆಳಕು ನೀಡ್ತಾನೇ ಇರೋಣ, ನಾವು ಬೆಳಕು ನೀಡ್ತಾನೆ ಇರೋಣ, ಕತ್ತಲಲ್ಲಿ ಹೆಜ್ಜೆ ಹಾಕ್ತಾನೇ ಇರೋಣ. ಕೊನೆಗೆ ಹೋಗೋದು ಪ್ರಶ್ನೆ ಮಾಡ್ತಾರೆ ಸಮಾಜಕ್ಕೆ, ನಾವೆಲ್ಲ ನಿಮ್ಗೆ ಬೆಳಕು ಕೊಡ್ತೀವಿ, ನೀವು ನಮ್ಗೆ ಯಾವಾಗ ಬೆಳಕು ಕೊಡ್ತೀವಿ ಅಂತ ಪ್ರಶ್ನೆ ಮಾಡಿ. ಆ ಪ್ರಶ್ನೆಗೆ ಉಳಿಯುತ್ತೆ. ಎಷ್ಟೋ ಜನಗಳು ಕತ್ತಲದಲ್ಲೇ ಇದ್ದಾರೆ, ಕಾವ್ಯಗಳ ಮೂಲಕ ಬೆಳಕು ಮೂಡಿಸುವಂತ ಕೆಲಸ ಜಮ್ಮಣ್ಣ ಸರ್ ಮಾಡಿದ್ದಾರೆ. ಹಾಗಾಗಿ ಅದು ನಾಟಿಕೆಗೆ ತುಂಬಿ ಕುರುತ್ತಾ ಇರುವ ಕಾದಂಬರಿ. ನಾಟಕ ಮಾಡಿದ್ರೆ ನನ್ನಂತವರಿಗೆ ಅವಮಾನ ಆಗುತ್ತಾರೆ ಕಾರಣ ಆ ನಾಟಕ ಮಾಡಿದೆ. ಆ ನಾಟಕದ ಮೂಲಕ ನನಗೂ 4 ಜನ ಗುರುತಿಸುವಂತ ಹೆಸರು ಕೊಟ್ಟಿದೆ. ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಹಾಗಾಗಿ ಅದರಲ್ಲಿ ಅತ್ಯಾಚಾರಗಳು ಬರ್ತವೆ, ದೌರ್ಜನ್ಯಗಳು ಬರ್ತವೆ. ಕುಶಲಪ್ಪನ ದೌರ್ಜನ್ಯ ನೋಡ್ತಿದ್ರು. ಅಂದಿಗೊಬ್ಬರ ಕಡಿಮೆ ಆಯ್ತು ಅಂತ ಹೇಳಿ ಗುರೂರ್ ಭೀಮೆ ಈಗ ಆಗಿದ್ರೆ ಗುರೂರ್ ಭೀಮೆಗೆ ಏನೋ ಕಾಯಿಲೆ ಬಂದಿದೆ ಸರ್, ಅವ್ನು ಹೇಳ್ತಿ ಮಾಡಿ ಕೊಡಲಿ, ರೊಕ್ಕ ಬಿಡ್ಬಿಟ್ಟು ಮೇಡಮ್ ಅವನು ಅನ್ನೋಂಥ ರೋಗ ಹೆಂಗಂದ್ರೆ ಹಸಿ ಹಿಂಸೆ ಆವತ್ತು ಕಂಡ ಕವಿ ಕಂಡ ಕಣ್ಣುಗಳು ಯಾವ ರೀತಿ ನಾನು ಹೇಳೋದೇ ಆಗಲ್ಲ. ನಾನು ಸಾಮಾನ್ಯ ಒಬ್ಬರಿಗೆ ಮಾತಾಡಿದೆ, ಅಷ್ಟೇ ಖುಷಿ ನನಗೆ. ಅದಲ್ಲದೆ ಇನ್ನೊಂದು ಕಾದಂಬರಿ ಬೂಟಗಾಲಿನ ಸಂತ. ಆ ಬೂಟಗಾಲಿನ ಸಂತಲ್ಲಿ ನನಗೆ ಒಂದು ದೃಶ್ಯ ಮನಗುಳಿತು. ಏನಪ್ಪ ಅಂದ್ರೆ, ಈ ನಲ್ಲ ಚೋಮ ಅನ್ನೋ ವ್ಯಕ್ತಿ ಆನಂದಚಾರಿ ಮನೆಗೆ ಬಟ್ಟೆ ಕೊಡಕ್ಕೆ ಹೋಗ್ತಾನೆ. ಆ ಬಟ್ಟೆ ಕೊಡಕ್ಕೆ ಹೋದಾಗ ನೀರು ಸಿಗ್ತಾರೆ. ಅಯ್ಯೋ ಏನ್ ತಗೋ, ನಮ್ಮ ಅಮ್ಮ ನಮ್ಮ ಅಪ್ಪ ನೀರು ಹಾಕಿ ಕೊಳದವ್ರೆ, ನೀರು ಹಾಕಿ ಹೊಟ್ಟೆ ಮಾಡಿಬಿಟ್ಟಾರ. ಅಯ್ಯೋ ದರಿದ್ರ ಮುಡಿಯಲ್ಲಿ ಅನಿಸ್ಕೊಂಡಿದೆ, ಇದು ಬ್ರಾಹ್ಮಣ ನೀರು ಬೇರೆ, ಸೂತ್ರ ಮುಡಿಯ ನೀರು ಬೇರೆ, ಸೂತ್ರ ನೀರೇ ಬೇರೆ, ಬ್ರಾಹ್ಮಣ ನೀರೇ ಬೇರೆ. ಹಂಗಾಗಿ ಒಂದು ಕೆಲಸ ಮಾಡ್ಬಿಡು, ನೀವು ನಮ್ಮ ಕೆರೆಗೆ ಬಂದು ನೀರು ಹಾಕ್ಬಿಡು, ಎಲ್ಲ ಕೆರೆ ಶುದ್ಧವಾಗ್ಬಿಡ್ತಾರೆ. ಮನೆ ನನಗೆ ಪಾಠ ಮಾಡಿದ್ರು, ಏನು ಬುದ್ಧಿ ನನ್ನ ಮನೆ ಕರಿ ಹಾಕೋ ಹೊಟ್ಟೆ ಬಿಳಿಕಾರ ಹೋಗ್ತದೆ ನೋಡೋಣ, ಬಿಳಿಕಾರ ಹೋಗ್ತದೆ. ಅದರಲ್ಲಿ ಎಷ್ಟು ನಾವು ಶೋಷಿತ ಜನಗಳು ಉನ್ನತ ಮಟ್ಟದ ಯೋಚನೆಗಳು ಮಾಡಲೇಬಾರ್ದು, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಲೇಬಾರ್ದು. ಚಮ್ಮಣ್ಣವರು ಎದ್ದು ಪ್ರಶ್ನೆ ಹೇಳಿದ್ದಾರೆ. ಅದ್ರಲ್ಲಿ ಇನ್ನೊಂದು ಹೇಳ್ತಾ ನಾವು, ಈ ಬಟ್ಟೆಗೆ ಕಲೆ ಇದೆ, ಈ ಕಲೆ ಇರೋದ್ರಿಂದ ನಾನು ಇದಕ್ಕೆ ರೊಕ್ಕ ಕಟ್ಟು ಮಾಡ್ತೀನಿ ಅಂತಾನೆ. ನನ್ನ ಕಾಣಿಸ್ಬೇಡ, ಯಾರನ್ನ ಕಾಣಿಸ್ ನಾನು ಕಾಣಿಸ್ಬೇಡ, ನಾನು ಇನ್ನೂ ಮನೆಗೆ ಎಷ್ಟೋವರೆಗೆ ಬಟ್ಟೆ ಕೊಡಬೇಕು. ನಮ್ಮವ್ವ ಹೇಳವೆ, ಈ ಏನೋ ತಾತ ಕಟ್ಟೆ ಕಟ್ತಾವೆ, ನಾ ಕಟ್ಟೆ ಯಾರ ಕೇಳೋಣ, ನನ್ನ ರೊಕ್ಕ ಇಸ್ಕೊಂಡ್ ಮಾತು ಕೇಳಿ ಕಳಿಸೋಣ. ನಮ್ಮವ್ವ ನನ್ನ ಮಕ್ಕಳು ಅಪ್ಸರ ಸಾಮಾನ್ಯದವ್ರು, ನೀವು ನಮ್ಮ ರಾಮಾಸೀತನೇ ಅಡಿಪೋ ಮಾಡಿದವ್ರು ನಮ್ಮ ಮಕ್ಕಳಿಗೆ ಅಂತ. ಆ ರಾಮಾಸೀತ ಕತೆ ಎಲ್ಲ ನನಗೆ ಹೇಳ್ಕೋಬೇಡ, ಮೊದಲು 1 ರೂಪಾಯಿ ಇಂಟರ್ನೆಟ್ ಮಾಡಿದ್ರು, ಆಮೇಲೆ ದೂಸರ ಮಾತಾಡೋದು. ಆಯ್ತಲ್ಲಿ ನೀವು 1 ರೂಪಾಯಿ ಇಂಟರ್ನೆಟ್ ಕೊಡ್ತೀನಿ ಅಂತಾನೆ. ಅಲ್ಲ ತಾತ, ಈ ರಾಮಸೀತೆ ಯಾರು, ಯಾವ ಕೇಳಿ ಬಟ್ಟೆ ಕೊಡ್ತಾ ಇದ್ರು ಅಂತ. ಅಯ್ಯೋ ಯಾವ್ರು ಅವ್ರು ಅವಸರ ಬಯಸ್ತಾ ಇರಲ್ಲ ಮಗನೇ, ತೊಂದ ಆ ಕಡೆ 1 ರೂಪಾಯಿ ನಿನಗೆ 1 ರೂಪಾಯಿ ಇಂಟರ್ನೆಟ್ ಕೊಡ್ತೀನಿ ಅಂತ. ನಾನು ಕೇಳಿದ್ರು 1 ರೂಪಾಯಿ ಅಷ್ಟೇ, ನೀನೇ ಇಂಟರ್ನೆಟ್ ಕೊಡ್ತಾರೆ ನಿಮಗೆ 7 ಪೈಸೆ ಖುಷಿ. ಆ ಮಗುವಿಗೆ ಲಂಚ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಅವರು ಸಮುದಾಯದ ಗುರುತುಗಳನ್ನು ಕೂಡ ಹಾಕ್ತಾರೆ. ಅಲ್ಲಿ ಹಳ್ಳಿ ಜನ ಯಾರ ಲೆಕ್ಕ ತಪ್ಪಿದ್ರು ತಪ್ಪಬಹುದು, ಅರಸರ ಲೆಕ್ಕ ತಪ್ಪಲ್ಲ.
ಪೌರ್ ಪಂಚಾಯತ್ ಮಾತ್ರ ಬರಲ್ಲ. ಅದೇ ರೀತಿ ಕುರುಮೈ ಅಂಕೇಶ್ವರದಲ್ಲಿ ಈ ಪೌರೆಲ್ಲ ಮಳೆ ಬಂದು ಬಿಡಿಸಿ ಬಚ್ಕೊಂಡು ಹೋದಾಗ ದೇವಸ್ಥಾನ ಒಳಗಡೆ ಕಾಲಿಕ್ತಾರೆ. ಅಲ್ಲೇ ಸ್ವಾಮಿ ಬರ್ತಾರೆ, ಅರ್ಚಕರು ಬಂದು ನೋಡಿದ್ರೆ ಪೌರೆಲ್ಲ ಗುಡಿಯೊಳಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯಲೇ ಅಂದಿತ್ತಿನವರೆಲ್ಲ ಗುಡಿಯೊಳಗೆ ಬಂದ್ರೆ ಜೋರು ಇರ್ತಾನಮ್ಮ ಅಂತ. ಅಲ್ಲೊಬ್ಬ ಸ್ವಾಮಿ ಇರ್ತಾನೆ, ಅವನು ಅಲ್ಲೇ ಎಲ್ಲ ದಾರಿ ಹೋಗೋನು. ಅವ್ರು ಹಂದಿ ತಿಂತಾರ, ನೀವು ಹಂದಿ ತಿಂತೀವಿ. ಏಯ್ ಕಲ್ಲದವ್ರು ನಮ್ಗೆ ನೀವು ಹೃದಯನ ಕಲ್ಲಾಗ ಹೋಗ್ಬಿಟ್ಟಿರಲ್ವ? ಆಚಾರ ವಿಚಾರಗಳಲ್ಲಿ ಘರ್ಷಣೆ ಆಗ್ಬಿಡ್ತಾವ್ರಿ. ಘರ್ಷಣೆ ನಡೆದಾಗೆ ಕಂಬಾರ ಕುಂಬಾರ ಚಂಬಾರ ಅವರವರು ವೃತ್ತಿ ಸಮಾಜಕ್ಕೆ ಬೆಳಕಾಗಿದ್ದಾರೆ. ನೀನ್ ಯಾಕೆ ಆಗಿದ್ಯೋ ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಅಂತ. ಅವಾಗ ಈ ನಾಟಕದ 20 ನಾಟಕ ಪ್ರದರ್ಶನ ನಡೆದಾಗ ಈ ವಿಮರ್ಶಕರು ನನ್ನನ್ನ ಕಲಾಕ್ಷೇತ್ರದ 800 ಜನ ಎದುರಿಗೆ ನನ್ನ ಪ್ರಶ್ನೆ ಮಾಡ್ತಾರೆ. ನಿರ್ದೇಶಕರೇ, ಹಿಂದೂ ಧರ್ಮ ಒಡೆಯುವಂತ ಸ್ಟೇಟ್ಮೆಂಟ್ ಕೊಡಬೇಡಿ ನೀವು ಈ ನಾಟಕದ ಮೂಲಕ. ಹಿಂದೂ ಧರ್ಮ ಒಡೆಯುವಂತ ಸ್ಟೇಟ್ಮೆಂಟ್ ನಾನು ಕೊಟ್ಟಿಲ್ಲ ಸ್ವಾಮಿ, ನನ್ನ ಸಮುದಾಯದ ಧ್ವನಿ ಅದು. ಅವರವರು ಅವರ ವೃತ್ತಿಯಿಂದ ಅವ್ರ ಸಮಾಜಕ್ಕೆ ಬೆಳಕಾಗಿದ್ದಾರೆ. ನೀವು ಯಜ್ಞ ಯಾಗಾದಿಗಳು ಮಾಡಿ ಬೂದಿ ಎನಿಸಿದ್ರೆ ಹೊರತು ಜನಗಳನ್ನು ಕಟ್ಟುವ ಕೆಲಸ ಮಾಡಲೇ ಇಲ್ಲ. ಅದೇ ಗೂಢಾಲಿನ ಸದ್ದಲ್ಲಿ ಸಹವಾರ್ಧತೆ ಕಟ್ಟಿಕೊಡ್ತಾರೆ. ರಜಾಕ ದಾಳಿ ಮಾಡಿದಾಗ ಹಿಂದೂಗಳನ್ನ ಮುಸ್ಲಿಮರು ಹಿಂದೂಗಳು ದಾಳಿ ಮಾಡಿದಾಗ ಸಾವಿರಗಳು ರಕ್ಷಣೆ ಮಾಡ್ತಾರೆ. ಅಲ್ಲಿ ಕೂಡ ಬಿಟ್ಟುಕೊಡ್ಲಿಲ್ಲ. ಅಂತ ಕಾಲಕ್ಕೆ ಸಾವಿರದಲ್ಲಿ ಕಟ್ಟಿಕೊಡುವಂತ ಕೆಲಸ ಮಾಡಿದ ಎಲ್ಲ ಸಾವಿರಗಳು ವಿಧಾನಗಳನ್ನೇ ತೋರಿಸಿದ್ರು. ನಿಜ, ಇಷ್ಟೆಲ್ಲ ಇದ್ದ ಮೇಲೆ ನಾನು ನಾಟಕ ಮಾಡ್ತಿದ್ರೆ ತಪ್ಪಾಗತ್ತಲ್ವ? ನನ್ನೊಳಗಡೆ ಒಬ್ಬ ನಟ ಇದ್ದ, ನನ್ನೊಳಗಡೆ ಒಬ್ಬ ನಿರ್ದೇಶಕ ಇದ್ದ. ಆ ಕಾರಣಕ್ಕೆ ಅವು ಕಾದಂಬರಿಗಳು ನಾಟಕವಾಗಿ ರಾಜ್ಯದಾದ್ಯಂತ ಪ್ರದರ್ಶನಗೊಳ್ತಾನೆ ಇದ್ದಾವೆ. ಅದು ಮುಂದಿನ ದಿನದಲ್ಲಿ ಸಿನಿಮಾ ಮಾಡುವಂತಕ್ಕೆ ಡಿಸ್ಕಷನ್ ನಡೀತಾ ಇದೆ. ಅದು ಆಗುತ್ತೆ. ಬೆಂಗಳೂರಿನ ಬೆಂಬಲಿಸಲಿ ಬೆಂಗಳೂರು ಪೊಲೀಸ್ ನಾಯಕ ಅವರ ಮಧ್ಯೆ ನಾವೆಲ್ಲ ಸುಮಾರು 10 ನಾಟಕದ ನಿರ್ದೇಶನ 40 ನಾಟಕಗಳಲ್ಲಿ ವಿಶೇಷವಾಗಿ 10 ನಾಟಕಗಳಲ್ಲಿ ಈಗ 2 ವಿಶೇಷವಾಗಿ ಅಪರಿಚಿತದ 2 ನಾಟಕಗಳು ಕೂಡ ನಾಟಕವನ್ನು ಮಾಡಿ ಅದಕ್ಕೆ ಹಲವಾರು ಪ್ರಶಸ್ತಿ ಹೆಮ್ಮೆ. ಆ ಹಿನ್ನೆಲೆಯಲ್ಲಿ ನೀವು ಚೋಮದಲ್ಲಿ ಓದಿದ್ದಾರೆ. ನಾವು ಈ ಗುರುವೇ ಚೋಮದಲ್ಲಿ ಅಷ್ಟೆಲ್ಲ ದೊಡ್ಡ ಚರ್ಚೆ ಆದರೆ ಗುರುವೇನು ಕಲ್ಪಿಸೋದು ಯಾಕೆ ಚರ್ಚೆ ಆಗಲಿಲ್ಲ? ಆ ಬಗ್ಗೆ ನಮ್ಮ ಕುರುಮಯ್ಯ ಅಂಕುಶಿ ಚೋಮನಂತೆ ಪ್ರಚಾರಕ್ಕೆ ಬರಲಿಲ್ಲ ಅನ್ನೋದು ಅದು ಚೋಮನವರು ಹಳ್ಳಿಯಲ್ಲಿ ಗಲ್ಲಿ ಚೋಮಗಳು ಇದ್ದೇ ಇದೆ, ಇವತ್ತೂ ಇದ್ದಾರೆ. ಅದು ಪ್ರಚಾರಕ್ಕೆ ಬರಲ್ಲ ಅಂದ್ರೆ ನಾವು ಹೈದರಾಬಾದ್ ಕರ್ನಾಟಕದ ಕೃತಿ ಆಗಿರೋದ್ರಿಂದ ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಕೃತಿ ಅಷ್ಟು ಬ್ರಾಹ್ಮಣ ಕೃತಿ ಆಗಿರೋ ಬಂದ್ಬಿಟ್ಟಿದ್ದೇನೋ. ಜಮ್ಮಣ್ಣವರು ಬ್ರಾಹ್ಮಣರಾಗಿರಲಿಲ್ಲ. ಅವರು ದಲಿತರು ಬೆಳೆಸ್ತಾ ಬಂದ್ರು, ದಲಿತರ ಜೊತೆಲೇ ಇದ್ರು, ನೋವುಗಳ ಜೊತೆಲೇ ಇದ್ರು. ಅವರು ಹೂವು ಹೆಣ್ಣು ಮಕ್ಕಳು ಇವಾಗ ಸುಧಾರಣೆಗಳು ಬೆಳೀತಾ ಇದ್ರೆ ಅದು ಚೋಮನಂತೆ ಪ್ರಚಾರ ಪಡ್ತಿದ್ದೇವೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈಗ ನಾವು ಕನ್ನಡ ವಾಹಿನಿಯವರ ಬೆಳ್ಳಿ ಕಾದಂಬರಿ ಅಲ್ಲಿ ಕೂಡ ನಮ್ಮ ಬೇಕಾದಂತ ಅಲ್ಲೇ ಆಗಿರಲಿ. ನೀವು ಇಲ್ಲಿ ವರಹ ಪುರಾಣ ಅಂತ ನೀವು ಗುರುವೇ ಪುಸ್ತಕಕ್ಕೆ ಪ್ರಯತ್ನಿಸಿದ್ರಿ. ಅಲ್ಲಿ ಬಂದಂತಹ ಅವರ ವೃತ್ತಿ ಹಂದಿ ಹೇಳಿವಿ ಅದು ಒಂದು ಅನುಕೂಲ ಇದೆ. ಜೊತೆಗೆ ಕಾಂತಾರ ಬೇರೆಲ್ಲ ನಮಗೆ ವರಹ ಪುರಾಣ ಬೇರೆ ಅಲ್ಲ. ಯಾಕಂದ್ರೆಲ್ಲ ಆ ಭಾಷೆನ ನಾವೆಲ್ಲ ಒಪ್ಪಿರ್ತೀವಿ. ಆದ್ರೆ ನಮ್ಮ ಈ ಕಲ್ಯಾಣ ಕನ್ನಡದ ಈ ಭಾಷೆನ ಗಟ್ಟಿ ಭಾಷೆನ ನೀವೆಲ್ಲ ಪ್ರದರ್ಶನ ಮಾಡಿದ್ರೆಲ್ಲ ಹೇಗೆ ಸ್ವೀಕಾರ ಮಾಡಿದ್ರು ಅಥವಾ ನೀವು ಆಯಾ ಭಾಷೆ ತಕ್ಕಂತೆ ಭಾಷೆಯನ್ನು ಬದಲಿಸಿಕೊಂಡಿದ್ರ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಷ್ಟದ ಕೆಲಸ. ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಇರೋದ್ರಿಂದ ಈ ಭಾಷೆ ಸಂಸ್ಕೃತಿನ ಕಟ್ಟಿಕೊಡೋದ್ರಲ್ಲಿ ನಾನು ಸೋತಿದ್ದೀನಿ.
ಯಾಕಂದ್ರೆ ನಾನು ಹಳ್ಳಿನ ಆಗಿರೋದ್ರಿಂದ ಅಲ್ಲಿ ಎಷ್ಟು ಕಷ್ಟ ಆಗಿದೆ ಅಂದ್ರೆ ಸರ್, ಈ ಭಾಷೆ ಪಂಚಾಯತಿಯಲ್ಲಿ ಪಾಗುಂಟಪ್ಪ ಅನ್ನೋ ವ್ಯಕ್ತಿ ಮಾತಾಡ್ತಾನೆ, ಏ ಗುಡಮ್ಮ ಇಲ್ಲಿ ಕೇಳಕ್ಕೆ, ಈ ಶಬ್ದ ನಮ್ಮ ನಟರಿಗೆ ಹೇಳ್ಸಕ್ಕೆ ಆಗಲಿಲ್ಲ. ಅದು ಬೆಂಗಳೂರು ನಟರು ಸಿನಿಮಾ ಮಾಡೋಂಥ ನಟರು. ಗುಡಮ್ಮ ಕೇಳಗೆ ಅನ್ನೋದೇ ಒಂದು ಕಾಮನ್ ಆಗಿ ಅವರು ಆಡಿಕೆ ಶುರು ಮಾಡೋರು ಹುಡುಗರು, ಏ ಗುಡಮ್ಮ ಇಲ್ಲಿ ಕೇಳಗೆ. ಅದು ಎಷ್ಟು ಏ ಗುಡಮ್ಮ ಇಲ್ಲಿ ಕೇಳಗೆ, ಕೂಸು ಗಂಡ ಇಟ್ಕೊಂಡು ಬಾಯಿ ಗಂಡ ಸಾಹಸ ಯಾಕೆ ಮಾಡಲಿ, ಏನ್ ಯಾಕೆ ಹೋಗಿರ್ತಾಳ ಆದ್ರಿಗೆ ಇನ್ನೊಬ್ಬರ. ಈ ಬೈಗಳು ಈ ನನಗೆ ಸವಾಲಾಗಿ ಸಿಕ್ಕಾಗ್ತದೆ. ಈ ಬೈಗಳು ಆಮೇಲೆ ಹೋರಾಡಿ ಅಳದಿದೆಯಲ್ಲ, ನೋಡ್ತಾವ್ ಹೆಣ್ಣು ಮುಸ್ಲಿಂ ಬಾವಿಗಾಕಿದ್ರೆ ಅಲ್ಲೂ ನಿಮ್ಮ ಬಾಯಿ ಮಣ್ಣಾಕಿ ಏ ಯವ್ವ ಹೆಂಗಿದ್ದ ನೋಡಿ ಬಾಯಿ ಮಣ್ಣಾಕಿ ಅನ್ನೋದು ಒಬ್ಬ ನೀರಸ ಮಡಿಗೆ ಅನ್ನಕ್ಕಾಗಲೇ ಇಲ್ಲ. ಅವರು ಸಾಮಾನ್ಯವಾಗಿ ಹತ್ತಿರ ಹೊತ್ತು ಶೋಕ ಮಾಡಿ ಆಗಲೇ ಇಲ್ಲ. ನಾನೇ ಹತ್ಬಿಟ್ಟೆ ಅಷ್ಟು. ಯಾಕಂದ್ರೆ ನಾನು ಕೂಡ ಅಲ್ಲಿ ಜಮ್ಮನ ಹುಡುಗಿ ಪಾತ್ರ ನಾನು ಮೀಸೆ ಬಳಸೋ ಒಬ್ಬ ನಟಿ ಬರಲೇ ಇಲ್ಲ. ನಾನೇ ಜಮ್ಮನ ಕ್ಯಾರೆಕ್ಟರ್ ಮಾಡಿ ನಮ್ಗೆ ಬೇರೆ ಇಲ್ಲ, ನಾವು ನಟರು. ಯಾಕಂದ್ರೆ ನಾನು ಮಾತಾಡ್ತಿದ್ದೆ ಒಂಥರ ನನಗೆ ಏನೋ ಮುಸ್ಕರ ಅನಿಸ್ತಾ ಇದೆ. ನಾವು ಮಾತಾಡಲ್ಲ, ನಾವು ನಾಟಕ ಕೂಡ ನಾಟಕ ಮಾಡ್ತೀವಿ, ನಾವು ನಡೆಸಿ ನಾವು ಹೇಳ್ತೇವೆ ಅಷ್ಟೇ ಕೆಲಸ. ಬಟ್ ಈ ನಾಟಕ ಕುರಿಸಿದ್ರೆ ನಮ್ಗೆ ಏನೋ ಒಂಥರ ಬೇಜಾರಾಗುತ್ತೆ. ಸಾಕಷ್ಟು ವಿಷಯಗಳನ್ನ ನಾವಿಲ್ಲಿ ತಿಳಿಸಿದ್ದೀವಿ. ಆದರೆ ಇನ್ನೊಂದು ಪ್ರಶ್ನೆ ಅಂದರೆ, ಸಾಕಷ್ಟು ಬೇರೆ ಬೇರೆ ಲೇಖಕರ ಕೃತಿಗಳನ್ನು ನೀವು ನಾಟಕವಾಗಿ ತಂದಿದ್ದೀರಿ. ಬೇರೆ ಲೇಖಕರ ಕೃತಿಗಳಿಗೂ ಮತ್ತೆ ನಮ್ಮ ಅಮರಚಿಂತರ ಒಂದು ಕೃತಿಗಳಲ್ಲಿ ಏನಾದರೂ ವ್ಯತ್ಯಾಸವನ್ನು ನೀವು ಕಂಡುಕೊಂಡಿದ್ದೀರಾ? ಅದನ್ನು ಮಾಡ್ತೀವಿ. ಮೇಡಮ್ ಅವರು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಬೇರೆಯವರು ಅವರವರ ಕಂಡ ನೋವುಗಳನ್ನು ಅವರು ಚಿತ್ರಿಸ್ತಾರೆ. ಬಟ್ ಜಮ್ಮಣ್ಣ ಸರ್ ಕಂಡ ನೋವುಗಳಿದೆಯಲ್ಲ, ಅದು ಎಷ್ಟೋ ಕಾದಂಬರಿಗಳು ನಾನು ಓದಿದ್ದೀನಿ. ಅವು ಕೇವಲ ಓದಿಸಿದ್ದಾರೆ ಅಷ್ಟೇ. ಆದರೆ ಇದು ಓದಿಸಲಿಲ್ಲ, ನನ್ನನ್ನು ದುಡಿಸೋದು. ಆ ಕಾದಂಬರಿ ನನ್ನನ್ನು ದುಡಿಸ್ಕೊಳ್ಳೋದಿದೆಯಲ್ಲ, ಅದನ್ನು ನಾನು ಏನೋ ಮಾಡಿಸ್ತು ಅಂದರೆ ಅದರಲ್ಲೊಂದು ತಾಕತ್ತಿದೆ ಅಂತ. ಅದರದೇ ಆದ ಪ್ರಾದೇಶಿಕತೆ, ಅದರದೇ ಆದ ಕಥಾವಸ್ತು, ಅದರದೇ ಆದ ನೋವುಗಳು ತುಂಬಿಲ್ಲ ಅಂತ ಇಲ್ಲಿ ಯಾರು ನಂಬಿಸುವಂಥ ಕೃತಿ ಆಗಲಿಲ್ಲ. ಅದು ನಂಬಿಸುವಂಥ ಕೃತಿನೇ ಅಲ್ಲ, ಎಲ್ಲ ಕಾಲಕ್ಕೂ ಜೀವಂತವಾಗಿರುವಂಥ ಕೃತಿ. ಅದರಲ್ಲಿ ಬೇರೆ ಕಾದಂಬರಿ ನಾನು ಹೋಲಿಕೆ ಮಾಡ್ಬೋದು, ಅದರಲ್ಲಿ ರಂಜಿಕತೆ ಇರ್ಬೋದು, ವೈವೇಕತೆ ಇರ್ಬೋದು. ಇಲ್ಲಿ ವೈವೇಕತೆ ಅನ್ನೋದೇ ಇಲ್ಲ. ಸಹಜವಾಗಿ ಸರಳವಾಗಿ ಇರೋ ಸತ್ಯನೇ ಅವರು ನೇರವಾಗಿ ಹೇಳ್ತಾರೆ. ಹಾಗಾಗಿ ಅದು ಬೇರೆಯವರಿಗೆ ನಾನು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಜಮ್ಮಣ್ಣವರೇ ಮತ್ತೆ ಇನ್ನೊಬ್ಬರು ಜಮ್ಮಣ್ಣವ್ರು ಹೋಲಿಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವ್ರ ಕೃತಿಗಳ ಹಾಗೆ, ಅವ್ರ ಮಾತುಗಳ ಹಾಗೆ, ಅವ್ರ ಬದುಕು ಹಾಗೆ. ಅವ್ರು ಬರೆದುದು ಹಾಗೆ, ಬದುಕಿದ್ದು ಹಾಗೆ. ಬರೆದುದು ಬದುಕಿದ್ದೊಂದು ಜಮ್ಮಣ್ಣವ್ರ ಬದುಕಿನಲ್ಲಿ ಇವೆ. ಅವರು ನಾನು ಬಾಲಕ ಆ ವಿಷಯದಲ್ಲಿ ಮಾತಾಡೋಕ್ಕೆ ನಾನು ಕಂಡದ್ದು, ನಾನು ನೋಡಿದ್ದು, ನನಗೆ ಅನಿಸಿದ ಹಾಗೆ ನಾವು ಹೇಳ್ತೀವಿ. ಅವರಾಗಿ ಇರ್ಬೇಕಿದ್ರೆ ಬರೆದುದೊಂದು ಬದುಕಿದ್ದೊಂದು ಎಷ್ಟೋ ಜನ ಮಾಡ್ತಾರೆ. ಅವ್ರ ಪ್ರಶಸ್ತಿಗೋಸ್ಕರ ಬರಲೇ ಇಲ್ಲ, ಯಾವ ಮನಸ್ಸೋ ಪ್ರಶಸ್ತಿಗೋಸ್ಕರ ಬರಲೇ ಇಲ್ಲ. ಅವ್ರು ಬರಿತಾನೆ ಹೋದ್ರು, ಅದು ತಲುಪ್ತಾನೆ ಹೋಯ್ತು. ಆ ತಲುಪಿಗೋಸ್ಕರ ನಾವೆಲ್ಲರೂ ಸೇರಕ್ಕೆ ಸಾಧ್ಯ ಆಗಿದೆ. ಜಮ್ಮಣ್ಣವ್ರ ತಾಕತ್ತೆ ಇಷ್ಟೆಲ್ಲ ಸೇರಕ್ಕೆ ಸಾಧ್ಯ ಆಗಿದೆ. ಬಿಡಿ, ಅವ್ರೇನು ದೊಡ್ಡ ಕೃತಿಗಳೇನು ಬಂದಿದ್ದಾರೆ ಅನ್ಬೋದು, ಅಂಜಿದ್ದಾರೆ ಎಷ್ಟೋ ಜನ. ಅವ್ರನ್ನ ಒಂದು ಸಮುದಾಯ ಅಂದಾಗೆ ಇರಿಸು ಮುರಿಸುಗಳು, ಇರಾಟೆಗಳು, ಮನಸ್ತಾಪಗಳು ಒಂದು ಕಾಲಘಟ್ಟದಲ್ಲಿ ಇದ್ದೇ ಇರ್ತವೆ. ಆದರೆ ಅದನ್ನೆಲ್ಲರೂ ಮೀರಿ ನಿಂತಿದ್ದೆ ಜಮ್ಮಣ್ಣವ್ರ ಕಾವ್ಯಗಳು ನಾಟಕಗಳಾಗಿ, ಕಾದಂಬರಿಗಳಾಗಿ ಜನಗಳ ಮಧ್ಯೆ ನಿಂತಿದೆ. ಅದು ಹಾಗಾಗಿ ಅವರ ವಿಶಿಷ್ಟತೆ, ಅವರ ಕಾವ್ಯಗಳೇ, ಅವರ ನಾಟಕಗಳ ವಿಶೇಷ. ಆ ಕಾರಣಕ್ಕಾಗಿ ಆ ನಾಟಕ ನನಗೆ ಇಷ್ಟವಾಗುತ್ತೆ, ಕಾದಂಬರಿಗೆ ಇಷ್ಟ ಆಗುತ್ತೆ. ವಿವಿಧ ವಸ್ತುಗಳನ್ನು ತಯಾರಿಸಲಾಯಿತು. ಎಲ್ಲ ಈ ಸಂದರ್ಭಗಳನ್ನು ನಿಮ್ಮ ನಾಡಿನಲ್ಲಿ ಹೊಸದಾಗಿರ್ತಕ್ಕಂಥ ಈ ಕಾದಂಬರಿ ಎಷ್ಟೋ ಸರಿ ನಾಡಿನಲ್ಲಿ ರೂಪಾಂತರ ಆದಾಗ ಸಾಕಷ್ಟು ಬಗ್ಗೆ ಆ ಕಡೆಯಲ್ಲಿ ಆಗಿತ್ತು. ಅಂತಹ ಒಂದು ಧಕ್ಕೆಗಳು ನಿಮ್ಮ ಒಂದು ನಾಟಕ ರೂಪಾಂತರಗಳು ಆಯ್ತಾ? ಅಂತ
ಅಂಥದ್ದಕ್ಕೇನು ಆಗಲಿಲ್ಲ ಸರ್. ನನಗೆ ರಮಾಕಾಂತ್ ಸರ್ ಹಂಪಿ ಯೂನಿವರ್ಸಿಟಿ ನಾಟಕ ಆಗುವಾಗ ಒಬ್ಬರು ನಾಟಕ ನಾವು ಅಲ್ಲಂಪುರ ಬೆಟ್ಟೂರು ರಾಜಪ್ಪ ದಳವಾಯಿ ಭೇಟಿ ನಾಯ್ಕು ಎಲ್ಲರೂ ನೋಡಿದ್ವಿ ನಾವು. ನನಗೆ ಕಣ್ಣೀರು ಹಾಕ್ಸ್ಬಿಟ್ರು. ನಾನು ನಾಟಕದಲ್ಲಿ 4 ಬಾರಿ ಕಣ್ಣೀರು ಹಾಕೊಂಡಿದ್ದೀನಿ. ಆ ಬುಟ್ಟಮ್ಮನ ಎಳಗಾಡಿ ತಂದಾಕಿ ಈ ವಸ್ತು ನಂದು, ನನ್ನ ಹೆಂಡತಿ ನಾನು ಮಾರಾಟ ಮಾಡ್ತೀನಿ, ಈ ವಿಷಯದಲ್ಲಿ ಯಾವ ಹಾಕಿದ್ರೆ ಕಟ್ಟಿಸ್ ಹಾಕ್ಬಿಡ್ತೀನಿ ನನ್ನ ಮಗ ಅಂತ ಇಡೀ ದೊಡ್ಡ ಜನಕ್ಕೆ ರೌಡಿಜಮ್ ಮಾಡ್ತಾನೆ ಜವಾಯಿ. ಈ ಹಿಂಸೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಈ ಹಿಂಸೆ ಯಾಕೆ ನೀವು ಇಷ್ಟೊಂದು ಅಸಿಯಾಗಿ ತೋರಿಸಿದ್ರಿ? ಒಂದು ಹೆಣ್ಣನ್ನ ಇಷ್ಟೊಂದು ಹಿಂಸೆ ಮಾಡ್ಬೇಕಾಗಿತ್ತಾ? ಇನ್ನೊಬ್ಬ ನಿರ್ದೇಶಕನಾಗಿ ಯಾಕೆ ಇದನ್ನ ನೀನು ಗಮನದಲ್ಲಿ ಇಟ್ಕೊಂಡು ಅದನ್ನು ಕಡಿಮೆ ಮಾಡಿ ಆ ಹೆಣ್ಣನ್ನು ದಳದನ್ನು ನೋಡಿ ಎಸಿದೀಯಾ? 2-3 ಬಾರಿ ನಾವು ನೆಲ ಹಾಕ್ತೀಯ, ಇದು ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಇದು ಬದಲಾಯಿಸಬಹುದಾಗಿತ್ತಲ್ಲ ಅಂತ ನನಗೆ ರಮಾಕಾಂತ್ ಸರ್ ಹೇಳಿದ್ರು. ಆಮೇಲೆ ಈ ಬೈಗಳು ಸ್ವಲ್ಪ ಅಲ್ಲಿನ ಮಡಿವಂತಿಕೆ ಮನಸ್ಥಿತಿಗಳಿಗೆ ಅದು ಇರಿಸ್ಕೊಂಡು ಸರಿಸಿಬಿಟ್ಟು ಅದನ್ನ ಈ ಪತ್ರಕರ್ತರು ಕೂಡ ಇದು ವರಹ ಪುರಾಣ ಅಲ್ಲ, ಇದು ಹಿಂಸಾಯಣ ಅಂತ ಒಪ್ಪಿಕೊಂಡು ಸ್ನೇಹಿತರೆ ಬರೋದು. ಎಲ್ಲರೂ ನಾನು ಕೇಳಿದ್ರೆ ನಿನ್ನ ಸ್ನೇಹಿತರ ಬೈಯನು ಯಾಕೆ ನಿಮ್ಮ ಬಗ್ಗೆ ಹಂಗೆ ಬರದ? ಅವ್ರು ನನ್ನ ಬಗ್ಗೆ ಅವ್ರ ಕಂಡು ಬಂದಿದ್ದಾರೆ, ಅವ್ರು ನನ್ನ ಅಭಿಮಾನಿಕ ಬಂದಿದ್ದಾರೆ. ನಾನು ಹಿಂಸೆ ಕಡಿಮೆ ಮಾಡಿಕೆ ಬಂದಿದ್ದೇನೆ. ಹಿಂಸೆ ಇದೆ, ನಾಟಕದ ಮೂಲಕ ಸಣ್ಣ ಪುಟ್ಟ ಬದಲಾವಣೆಗಳು ಬೇಕಾಗಿತ್ತು, ಅದನ್ನು ಮಾಡ್ಕೊಂಡಿದ್ದೆ. ಅಲ್ಲಿ ನಾಟಕವಾಗಿ ತೋರಿಸುವಾಗ ನಾಟಕಕ್ಕೆ ಕೂಡ ಒಂದು ಸ್ವಲ್ಪ ಬೇಕಲ್ವಾ, ವಸ್ತುಸ್ಥಿತಿ ಒಂದು ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಈಗ ಕೆಲವು ಪ್ರದರ್ಶನಗಳಲ್ಲಿ ಈ ರೀತಿ ವಿಮರ್ಶೆ ಬಂದದ್ದು ಗೊತ್ತಾಯಿತು. ಯಾವ ಪ್ರದರ್ಶನ ನಿಮಗೆ ಹೆಚ್ಚು ಖುಷಿ ಕೊಟ್ಟು ಮತ್ತು ಯಾಕೆ? ಇದು ಸ್ವಲ್ಪ ಕಷ್ಟದ ಕೆಲಸ. ಬಟ್ಟೆ ಅಂಗಡಿಯವ್ರಿಗೆ ಯಾವ ಬಟ್ಟೆ ಇಷ್ಟ ಎಲ್ಲ ಇಷ್ಟ ನನಗೆ. ಈ ನಿರ್ದೇಶಕರು ನಟರುಗಳಿಗೆ ಎಲ್ಲ ಶೋಗಳು ನಾವು ಒಂದು ನಾಟಕ ಹುಟ್ಟುತ್ತೆ ಅವತ್ತಿಗೆ ಸತ್ತೋಗ್ಬೇಕು. ನಾವು ಆ ಥರ ಕ್ರಮದಲ್ಲಿ ಇದ್ದವರು. ಯಾವುದೇ ನಾಟಕ ಸಾರ್ವಕಾಲಿಕ ಶ್ರೇಷ್ಠ ಅಲ್ಲ. ಹಾಗಾಗಿ ನಾಟಕ ಹುಟ್ಟುತ್ತೆ ಸಾಯುತ್ತೆ. ಆ ಪ್ರದರ್ಶನ ಶ್ರೇಷ್ಠ ಈ ಪ್ರದರ್ಶನ ಶ್ರೇಷ್ಠ ಇಲ್ಲ. ಹೆಚ್ಚಿನ ನನಗೆ ನಾನು ಹಂಪಿ ಯೂನಿವರ್ಸಿಟಿಯಲ್ಲಿ ನಾಟಕ ಮಾಡುವಾಗ ಅದು ಜಮ್ಮವಿನ ಕ್ಯಾರೆಕ್ಟರ್ ಮಾಡುವಾಗ ನಾನು ನಿಜವಾಗ್ಲೂ ಕಣ್ಣೀರು ಹಾಕಿ ಆಕ್ಟ್ ಮಾಡಿದ್ದೆ. ಅದು ಈಗಲೂ ಅದರ ನನ್ನ ಮೈಯಲ್ಲಿ ನನ್ನ ಕಡೆ ನೀರು ಬರುತ್ತೆ. ಅದು ಅದ್ಭುತವಾದ ಒಂದು ಆ ಗಳಿಗೆ ನಟರಿಗೆ ಅವಾಗ ನಟರ ಮೇಲೆ ಸ್ಟೇಜ್ ಮೇಲೆ ಜೀವಿಸ್ತೀವಿ, ಕೆಲವು ಸಂದರ್ಭದಲ್ಲಿ ಜೀವಿಸಕ್ಕೆ ಆಗಲ್ಲ. ನಾವು ಕೂಡ ಜಾರಿ ಹೋಗ್ಬಿಡ್ತೀವಿ. ಹಾಗೆ ಜಾರಿಗೂ ಉಂಟು, ಸ್ಟೇಜ್ ಮೇಲೆ ಬಂದಿದ್ದು ಉಂಟು. ಆದರೆ ಅದರಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ ಆಗಿರುವಂಥ ಅಂಕುಶ್ ದೊಡ್ಡಿಯಲ್ಲಿ ಜನ್ಮನ ಕ್ಯಾರೆಕ್ಟರ್ ನಾನು ಪಾತ್ರ ಮಾಡುವಾಗ ನಾನು ರಿಯಲಿ ಹೋರಾಡಿ ಹತ್ತು ಆನಂದ ಪಟ್ಟೆ. ಆಮೇಲೆ ನನಗೆ ಕಂಟ್ರೋಲ್ ಆಗಿ ನಾನೇ ಒಂದು 5 ನಿಮಿಷ ಸುಧಾರಿಸ್ಕೊಂಡಿದ್ದೆ. ಅದು ಮಾತ್ರ ವೈಬ್ರೇಷನ್ ಆಯಿತು ನನಗೆ. ಈ ನಾಟಕವನ್ನು ಆ ಜನಕ್ಕೆ ಹೇಗೆ ತಪ್ಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಮಗೆ ಅರ್ಥ ಇಲ್ಲ. ಕೆಲವೆಲ್ಲ ಬ್ರೀಚ್ ಕಷ್ಟಪಟ್ಟಿದ್ದು ಇಲ್ಲಿ ಒಂದು ಖಂಡಿತಲ್ಲ, ಅದನ್ನು ನೀವು ಹೇಗೆ ಸಾಧನೆ ಮಾಡ್ತೀವಿ? ಊಟಗಾಲಿನ ಸದ್ದು ಜನಗಳಿಗೆ ತಲುಪಿಸುವುದರಲ್ಲಿ ಸರ್ ಎತ್ತಿರೋ ಪ್ರಶ್ನೆ ಕೆಲವು ಸಂದರ್ಭಗಳಲ್ಲಿ ತುಂಬಾ ಕಷ್ಟ ಆಯಿತು. ನನಗೆ ಪ್ರಶ್ನೆ ಮಾಡಿದರು, ಏನೋ ಅಲ್ಲಿ RSS ಕಾಣ್ತಾ ಇತ್ತು ಕಣೋ, ಅದು ಹಿಂದೂ ಪರವಾಗಿ ಅದು ಸಾಮರ್ಥ್ಯತೆ ಕಟ್ಟಿಕೊಡಕ್ಕೆ ಆಗ್ತಿರಲಿಲ್ಲ, ಆ ಸಾಬರ ಕ್ರೌರ್ಯ ಅಷ್ಟೊಂದು ತೋರಿಸ್ತಿದೆಯಲ್ಲ, ನೀನು ತಪ್ಪಲ್ವಲ್ಲ, ನೀನೇ ಒಬ್ಬ ಈ ಬ್ಯಾಲೆನ್ಸ್ ಆಗಿ ವ್ಯವಸ್ಥೆನೇ ನೀನು ಹೇಳ್ಕೊಡ್ಬೇಕಾಗಿದ್ದನು, ಅದೇನೋ ಸಾಬರು ಅಷ್ಟೊಂದು ವಿಕೃತಿ ಮೆರೆದಿದ್ದರನು. ಅವ್ನು ಹೇಳ್ತಾನೆ ಕಾಶ್ಮೀರ ಜೀವಿ, ಕರೀಂ ಖಾನ್, ಈ ಹಳ್ಳಿಯಲ್ಲಿ ಯಾರಿಗೆ ಏನಾದರೂ ಮಾಡಿದ್ರು ಕೂಡ ದಲಿತರಿಗೆ ಮಾತ್ರ ಏನು ಮಾಡಬೇಡಿ, ಅವರು ದನ ಕರ ಕುರಿ ನಮಗೆ ಕೊಡ್ತಾರೆ,
ಆದ್ರೆ ಮೇಲ್ಜಾತಿ ಹೆಂಗಸರನ್ನ ಅವ್ರ ಜೊತೆ ಶೋಭನ ಮಾಡ್ಕೊಳ್ರಿ ಅಂತ. ನಾವು ನಡಿಬೇಕಾದ್ದು ಇನ್ನು ಮೇಲೆ ನೆಲದ ಮೇಲೆಲ್ಲ, ಹೆಣಗಳ ಮೇಲೆ. ಕಾಶ್ಮೀರ ರಜ್ವಿ ಹೆಣ್ಣು ಮಕ್ಕಳ ಇಷ್ಟು ಹೀನಾಯವಾಗಿ ಆ ದೃಶ್ಯಗಳ ಕಟ್ಟಿಕೊಟ್ಟಿದ್ವಿ ಅಂತಂದ್ರೆ ನನಗೆ ಒಂಥರ ಬೇಜಾರಾಗತ್ತೆ. ಬಲೋ ಬರತ್ ಮತ್ತೆ ಕೇಳೋ, ಬಲೋ ಬರತ್ ಮತ್ತೆ ಕೇಳೋ, ಅವನು ಅಲ್ಲಾಹು ಅಕ್ಬರ್ ಅವನಂತಿರ್ತಾನೆ. ಅಲ್ಲಾಹು ಅಕ್ಬರ್ ಬಲೋ ಬರತ್ ಮತ್ತೆ ಕೇಳು. ಇವು ಅನ್ನುವಾಗ ನೀನ್ ಯಾಕೆ ಬಲವಂತ ಮಾಡ್ತಾ ಇದೀಯಾ? ಈಗ ಆಲ್ರೆಡಿ ಜೈ ಶ್ರೀರಾಮ್ ಅಂತ ಹೇಳುವಂತ ಕಾಲಘಟ್ಟದಲ್ಲಿದ್ದೀವಿ, ನೀವು ಮತ್ತೆ ಯಾಕೆ ಹಿಂಸೆಯನ್ನು ಪ್ರದರ್ಶಿಸ್ತಾ ಇದ್ದೀರಾ ಅಂದಾಗ ನಾನು ಕೂಡ ಆ ಶೋಗಳನ್ನ ಕಡಿಮೆ ಮಾಡುವಂತ ಬಂದ್ಬಿಟ್ಟೆ. ನನಗೂ ಅದರ ಗಿಲ್ಟ್ ಫೀಲ್ ಆಯ್ತು. ನಾಟಕ ಮಾಡುವಾಗ ನಾನು ಹೇಳಿದೆ ಜಮಣ್ ಸರ್ಗೆ, ಸರ್ ಹೀಗಿದೆ ಅಂಕುಶ್ ದೊಡ್ಡಿಯಲ್ಲಿ ಅಶ್ಲೀಲ ಪದಗಳೆಲ್ಲ ಇರ್ತವೆ, ಅದೇನು ಮಾಡೋದು ನಾನು? ಸಿದ್ದರಾಮ ಅಶ್ಲೀಲ ಪದ ಇಲ್ಲ ಅಂದ್ರೆ ಅದು ಅಂಕುಶ್ ದೊಡ್ಡಿ ನಾಟಕನೇ ಅಲ್ಲ. ಹೌದಾ ಸರ್? ಅವ್ರ ಅನುಮತಿ ಕೊಟ್ಟ ಮೇಲೆ ನಾನೇನು ಮಾಡೋಕ್ಕಾಗಿಲ್ಲ ಸರ್. ಇದು ಊಟಲಿನ ಸದ್ದಲ್ಲಿ ಕೆಲವೊಂದು ಹಿಂದೂ ಮುಸ್ಲಿಮರು ತಾರಕಕ್ಕೆ ಹೋಗುವಂತ ವಿಷಯಗಳಿದಾವೆ ಸರ್, ಏನ್ ಮಾಡೋಣ? ಅದು ಏನು ಮಾಡೋಕ್ಕಾಗಲ್ಲ. ಅಲ್ಲಿನ ಕಮ್ಯುನಿಸ್ಟರು ಹಾಗೆ ಇದ್ರು, ಆಗಿನ ಕಾಂಗ್ರೆಸ್ನವ್ರು ಹಾಗೆ ಇದ್ರು, RSSದವ್ರು ಹಾಗಿದ್ರು. ಅವರೊಳಗಡೆ ಭಿನ್ನಾಭಿಪ್ರಾಯ ಇರೋದ್ರಿಂದ ನಾವು ಹೀಗಾಗಿದ್ದು. ನಮ್ಮೊಳಗಡೆ ಐಕ್ಯತೆ ಇರಲಿಲ್ಲ, ಅವರು ಮೆರೆದ್ರು. ನಿಜಾಮೊಂದು ದಾರಿ ಆದ್ರೆ ಕಾಶ್ಮೀರ ರಜ್ವಿ ಇನ್ನೊಂದು ದಾರಿ. ಹಾಗಾಗಿ ಅದು ಹಿಂಸೆ ಇದ್ದದ್ದು ಸತ್ಯ, ನಡೆದದ್ದು ಸತ್ಯ. ನಮಗೂ ನಮ್ಮ ದೊಡ್ಡಪ್ಪನವ್ರು ಹೇಳ್ತಾ ಇದ್ರು.